ಅಲ್ಲ ಗುರು, ಈ ಕ್ರಿಕೆಟ್ ಅನ್ನೋದೊಂದು ಲವ್ ಇದ್ದಂಗೆ, ಪ್ರೀತಿ. ಒಂದು ಸಲ ಅಡಿಕ್ಟ್ ಆದಮೇಲೆ ಬಿಡಲ್ಲ ಮತ್ತದು. ನೋಡು, ಫುಲ್ಲು ಕತ್ಲೆ ಆಗಿದೆ ಇವಾಗ. ಅದು ದುಬೈಲಿ ಕ್ರಿಕೆಟ್ ಆಡೋಕ್ಕೆ ಟೈಮ್ ಎಷ್ಟೀಗ? 5:15. ಬೆಳಗ್ಗೆ 5:15 ಎದ್ದು ಹೋಗ್ತಿದ್ದೀವಿ ಕ್ರಿಕೆಟ್ ಆಡೋಕ್ಕೆ. ಏನೋ ಒಂಥರ ವೀಕೆಂಡು, ಸಂಡೇ ಕ್ರಿಕೆಟ್ ಆಡೋಕ್ಕೆ ಹೋಗೋದೇ ಒಂಥರ ಖುಷಿ. ಈ ಕತ್ಲೆಯಲ್ಲಿ ಎದ್ದು ಹೋಗಿ ಕ್ರಿಕೆಟ್ ಆಡಿ ಮತ್ತೆ ಬಂದು ಮತ್ತೆ ಮಲ್ಕೊಳ್ಳೋದು. ಕ್ರಿಕೆಟ್ ಆಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ಟೀ ಕುಡ್ಕೊಂಡು, ಇವ್ರು ನೋಡಿ ಬೆಂಕಿ ಮಾದೇವ್ ಅಂತವರು. ಟೀ ಏನು ಹೇಳಿದ್ದೀರ ಬ್ರೋ? ಫ್ರೆಶ್ ಮಿಲ್ಕ್ ಟೀ ಕುಡ್ಕೊಂಡು ಈಗ ಹೊರಡೋದೀಗ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಹೋಗ್ಬೇಕು ಕ್ರಿಕೆಟ್ ಆಡೋಕ್ಕೆ. ನಮ್ಮ ವಿಜಯಣ್ಣ ಕಾರಲ್ಲಿ ಹೋಗ್ತಿದ್ದೀವಿ ಕ್ರಿಕೆಟ್ ಆಡೋಕ್ಕೆ. ವಿಜಯಣ್ಣ, ಗುಡ್ ಮಾರ್ನಿಂಗ್ ಅಣ್ಣ. ನಮಸ್ಕಾರ. ಇವ್ರು ಬೆಂಕಿ ಮಾದೇವ್ ಅಂತ, ಅಲ್ಲಿ ಟೀ ತಂದ್ರಲ್ಲ ಅವರೇ ಇವರು. ಫುಲ್ ಎಲ್ಲ ನೀರು ಮಜ್ಜಿಗೆ ಲೋಡ್ ಮಾಡ್ಕೊಂಡು ಹೋಯ್ತಿದೆ ಎಲ್ಲ. ಹಾಂ, ಹೌದು. ಟೈಮ್ ಎಷ್ಟೀಗ? 5:15. ಇನ್ನೂ ಒಂದು ಅರ್ಧ ಗಂಟೆ ಬೇಕಲ್ಲ ನಾವು ಹೋಗ್ತಲ್ಲಿಗೆ. 6 ಗಂಟೆ ಹೋಗಿ ಸ್ಟಾರ್ಟ್ ಮಾಡಿದರೆ 9 ಗಂಟೆ ಅಷ್ಟರಲ್ಲಿ ಮುಗಿಸ್ಕೊಂಡು ಬರ್ಬೋದು, 2 ಮ್ಯಾಚ್ ಆಡ್ಕೊಂಡು. ಕೈ ತೆಗಿ ಗುರು ಮೂಗಿಂದ. ನಮ್ಮ ವಿಜಯಣ್ಣ ಮಜ್ಜಿಗೆ ತಂದರೆ ಕ್ರಿಕೆಟ್ ಆಡೋಕ್ಕೆ. ಓಪನ್ ಮಾಡಿ. ವಾ, ಸ್ವರ್ಗ. ಹೆಂಗೈತ್ರಪ್ಪ ಮಜ್ಜಿಗೆ? ಹಾಂ, ನಿತ್ತೀನು ಮಜ್ಜಿಗೆ ಕುಡಿತೀಯಾ? ನೈಟ್ ಎಣ್ಣೆ ಕುಡಿ, ಬೆಳಗ್ಗೆ ಮಜ್ಜಿಗೆ ಕುಡಿ. ಎಲ್ಲ ಮಜ್ಜಿಗೆ ಕುಡಿ ಬನ್ನಿ. ಹರೀಶ್ ಬಿಡು, ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ. ಇವನು ಸುಪ್ರಿ ತೆಂಗಿದ ಮಜ್ಜಿಗೆ. ಶಕ್ಕೆಗೆ ಧನೋಣ ಸೂಪರ್ ಇದೆಯಲ್ಲ ಮಜ್ಜಿಗೆ. ವಿಜಯಣ್ಣ ಥ್ಯಾಂಕ್ಸ್ ಹೇಳಿ. ವಿಜಯಣ್ಣ ಥ್ಯಾಂಕ್ ಯು. ಹರೀಶ್ ಬನ್ನಿಯಲ್ಲ ಚೇತನ್. ಫಸ್ಟ್ ಬೌಲಿಂಗ್ ಮಾಡ್ತೀಯ ಅಂದ್ರೆ ಸ್ವಲ್ಪ ಎದುರ್ಕೊಂಡು ಕಾನ್ಫಿಡೆಂಟ್ ಆಮೇಲೆ ಯಾವತ್ತೇ ಆಗಲಿ ಆಪರ್ಚುನಿಟಿ ಸಿಕ್ಕಿದಾಗ ಗ್ರ್ಯಾಬ್ ಮಾಡಬೇಕು. 100% ಕಾನ್ಫಿಡೆನ್ಸ್ ಆಗುತ್ತೆ, ಬಟ್ ಸೆಕೆಂಡ್ರಿ ಯಾರ ಕೈಲೂ ಇಲ್ಲ ಕಂಟ್ರೋಲ್. ಯು ಶುಡ್ ಟೇಕ್ ಇಟ್ 100%. ಮಾಡ್ತೀನಿ, ಯಾವುದೇ ಆಗಲಿ, ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ 100% ಕೊಡಬೇಕು. ಆಡೋಕೆ ರೆಕಾರ್ಡ್ ಆಡೋಕೆ ಅಣ್ಣ ಔಟ್ ಆದ್ರಾ? ಔಟ್ ಔಟು
ಇವಾಗ ಬಂದವನೆ ಅಷ್ಟೇ. ಆಡು ಆಡು ಆಡ ಹಿಂಗಿದೆ ಚೆನ್ನಾಗಿ. ಯಾರು? ಹಾಂ ಇಲ್ಲ, ಔಟ್ ಆಗಿಲ್ಲ. ರಿಟೈರ್ಮೆಂಟು. ಆನಟ್ರಿಕ ಇದು. ಮಾದೇವ್ ಡಿವಿಲಿಯರ್ಸ್. ಮಾದೇವ್ ಕೊಹ್ಲಿ. ಮೈಸೂರು ಮಾದೇವ್. ಇಲ್ಲಿ ಭರವಸೆ ಬ್ಯಾಟ್ಸ್ಮನ್ ಇದ್ದಾರೆ ಇನ್ನು. ಮಾನೆ ಇದೆಲ್ಲ ಹಿಂಗ ಮಾಡಂಗಿಲ್ಲ ನೀ. ಇವೆಲ್ಲ ಗಣಪತಿಗಳಿಗೆ ಚಲಿ ಬಿಡು. ಹೌದೌದು, ಅವ್ನು ಬೇಕಂತಲೇ ಆಟ ಬಂದಂಗೆ ಮಾಡಿ ಈಗ ಹೆದರಾತಿರಲ್ಲೋ. ಫಸ್ಟ್ ಓವರ್ಲೇ ಎದುರ್ಕತ್ತಾರ ಅವರು. ಬೀಳುತ್ತೆ ನೋಡಿ ಪೂರ. ಅವ್ನು ಗೊತ್ತಾಗಿ ವೈಡ್ ಹಾಕಿದ. ಮಗ ಮಜ್ಜಿಗೆ ಕುಡಿಯಲ್ಲೇ? ಎಷ್ಟನ್ ಕುಡಿಲ್ಲ ಮಾರೆ, ಕುಡಿಯ ಸ್ವಲ್ಪ. ಮುಂಚೆ ಬದಲು ಮಜ್ಜಿಗೆನ ಬರುತ್ತೆ ಆಮೇಲೆ. ಸಿಕ್ಸಾ? ಮಹಾದೇವ್ ಅದಕ್ಕೆ ಬೆಳಗ್ಗೆ ಟೀ ಕೊಡ್ಸಿ ಕರ್ಕೊಂಡ್ ಬಂದೆ. ಹೌದಾ? ಹಾಂ, ಟೀ ಪವರ್ ಇಲ್ಲ ಅವರೇ ಕೊಡ್ಸಿದ್ದು ಇವತ್ತು. ಹೌದಾ? ಟಚ್ ಆಗಿಲ್ಲ, ಎಲ್ಲೇ ಟಚ್ ಆಯ್ತು, ಅದು ಒಳಗೆ ಬರ್ತಿದೆ ಬಾಲು. ಏನು ನಿಂಗೆ ಅಂಪೈರಿಂಗ್ ಹೇಳಿದ್ರ? ಮುಂದೋಗ ಎತ್ತ ಹೋಗಲ್ಲ. ಬಾಲಿಂಗ್ ಎಲ್ಲ ರೂಟ್ ನನಗಾಗಿದೆ. ಅವನು ನಟಾಟ್ ಅಂದ್ರೆ ನಮಗೆ ಏನು ಅನಿಸ್ತಾ ಇಲ್ಲ, ಅದು ಹಿಂಗೆ ತಂದಲ್ಲ. ಅದ್ರಾಗ ಎಲ್ಲರೂ ನೋಡ್ಬಿಟ್ರು, ಅದ್ರ ಎಕ್ಸ್ಟ್ರಾ ಟ್ರಿಗರ್ ನಮ್ಮ ಟೀಮ್ ಕಡಪ್ಪ. ಅಲ್ಲ, ನಾನು ಹೇಳಿದವ್ರು ಅರ್ಥ ಆಗಿಲ್ಲ. ಸುಮ್ಮನಾರಪ್ಪ, ಯಾರು ಅಜಯ್ ರೇಕ್ಸೋದು? ಯಾರು ಲೆಟ್ಸ್ ಗೋ. ಹೆಂಗ್ ಹೋಗ್ತೀರಾ?
ಹಿಂಗೆ ತಾನೆ ನೀನು ಬರ್ತೀಯಾ? ಏಯ್ ಬಾ, ಇಲ್ಲ ಫೈನಲಿ ಮ್ಯಾಚ್ ಮುಗೀತು. ನಾವು ಗಂಟು ಮಟ್ಟೆ ಕಟ್ಟಿದ್ದೀವಿ ಎಲ್ಲ, ಈಗ ಹೋಗ್ತಿದ್ದೀವಿ. ನಾವು ಇಲ್ಲೇ ದುಬೈ ಪಕ್ಕ ಶಾರ್ಜಾ ಅಂತ. ಹಾಂ, ಶಾರ್ಜಾ ಇಲ್ಲ ಆಚೆನೆ. ಶಾರ್ಜಾದಿಂದ ದುಬೈ ಆಚೆ, ಶಾರ್ಜಾ ಒಳಗೆ. 2 ಮ್ಯಾಚು ಆಡ್ದು, ಚೆನ್ನಾಗಿತ್ತು. ನಾವೇ ಅಂದರೆ ನಾವೇ ಕನ್ನಡದರೆ. 2 ಕನ್ನಡ ಟೀಮೇ. ಇವ್ರು ಒಳ್ಳೆ ಸಖತ್ ಬ್ಯಾಟ್ಸ್ಮನ್ ಮಾತ್ರ, ಒಳ್ಳೆ ಬೌಲರು. ಇವನು ಅವನಲ್ಲ, ನಿತಿನ್ ಇವನು ಉತ್ತರ ಕರ್ನಾಟಕ. ಇವನು ಹಾಂ ಬರೀ ಹಿಂದಿ ಮಾತಾಡ್ತಾನೆ ಇವನು. ಅದಕ್ಕೆ ಹಿಂಗೆ ನಿಂತ್ಕೊತಾನೆ ಕಿವಿ ಕೊಟ್ಟು. ಅವ್ನು ಕರೆದೇ ಇಲ್ಲ ಡಬ್ಬು ಅವ್ನು ಜಾಸ್ತಿ. ತಗೋಣ ಮ್ಯಾಚಲ್ಲಿ ಏನಾದರೂ ಒಂದು ಮಾತುಕತೆ ಬಂದಾಗ ನಮ್ಮಲ್ಲಿ ಎಲ್ಲ ಹೊಂದ್ಕೊಂಡು ಆಟ ಆಡ್ಕೊಂಡು ಹೋಗ್ಬೇಕು, ಆಟ ಆಡ್ಕೊಂಡು ಹೋಗೋಣ. ಅಷ್ಟೇ, ಎಲ್ಲ ಕನ್ನಡದರೆ. ನಾವು ನಮ್ಮ ಟೀಮಲ್ಲಿ 20 ಜನ ಇದೀವಿ ಅಣ್ಣ, 21 ಜನ. ಯಾರು ಒಬ್ರು ಔಟ್ ಆಫ್ ಸ್ಟೇಟ್ ಇಲ್ಲ, ಎಲ್ಲ ಕನ್ನಡದರೆ. ಗ್ರೇಟು ಮಾತ್ರ. ಅವನು ಕನ್ನಡನೇ, ಬಟ್ ಬರ್ತ್ ಆಂಧ್ರ ಅಷ್ಟೇ, ಏನು ಮಾಡೋಂಗಿಲ್ಲ, ಮಾತಾಡ್ತಾನೆ ಅಷ್ಟೇ. ಬಟ್ ಎಲ್ಲ ವೀಕು ಸಂಡೇ ಬಂದು ಆಡ್ತೀವಲ್ಲ ಇಲ್ಲಿ. ಗ್ರೇಟ್ ಅಲ್ಲ ಅಣ್ಣ? ಸಮ್ಮರ್ನು ನೋಡಿ, ಬಿಸಿಲು ಅಲ್ಲಿ ಎಲ್ಲ ಸುಟ್ಟೋಯ್ತೈತಿ ಹಿಂದ್ಗಡೆಯಿಂದ. ನೋಡಿ ಎಲ್ಲ ಕಾರಲ್ಲಿ ಬರ್ತಾರೆ. ಹಾಂ ಹರೀಶಣ್ಣ ಬಾಯ್. ಹಾಂ ಹಾಂ ಹಿಡಿ, ಎತ್ಬಿಟ್ಟಿಡಿ. ಇವರು ನಮ್ಮ ಭರವಸೆ ಬ್ಯಾಟ್ಸ್ಮನ್ನು ಚೇತನ್ ಬೈ. ಹಾಂ ಓಕೆ ಬೈ, ಚೆನ್ನಾಗಿ ಆಡಿದ್ರಾ ನಮ್ಮ ಟೀಮೇ. ಅಜಯ್ ಇಲ್ಲ ಅದ? ಅಜಯ್ ಬಾಯ್ ಕಣ, ಹುಷಾರು, ಬೇಜಾರು ಮಾಡ್ಕೊಬೇಡ ಏನಾದ್ರು, ಎಲ್ಲ ಹೊಟ್ಟೆಗೆ ಹಾಕ. ಹರೀಶ ಬಾಯ್. ಕಂಡಿಡ್ಸಿ ಇಲ್ಲಿ ಯಾರು ಕೂತ್ಕೊಂಡಿದ್ದ? ಹಾಂ ಹಾಂ ಬಾಯ್ ಕಣ, ನಮ್ಮೂರು ಸುಪ್ರಿ ಇವನು. ಹಾಂ ಬಾಯ್. ಉಫ್ ಅಣ್ಣ, AC ಯಾಕೆ ಅಣ್ಣ? ಮರಳಿ ಮನೆ ಗೂಡಿಗೆ. ಫೈನಲಿ ಕ್ರಿಕೆಟ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಬಂದಿದ್ವಿ. ಎಲ್ಲಿ ಬಂದಿದ್ವಿ ಹೇಳಿ? ಮದ್ರಾಸ್ ರೆಸ್ಟೋರೆಂಟ್. ಅಲ್ಲ ನೋಡ, ಕನ್ನಡ ಇದೆ ನೋಡೋಣ ಅಲ್ಲಿ. ಮದ್ರಾಸ್ ಸಸ್ಯಾಹಾರಿ ರೆಸ್ಟೋರೆಂಟ್ ಅಲ್ಲ, ಕನ್ನಡ ತೋರಿಸ್ತಾ ಅಲ್ಲಿ. ವೆಜ್ ಹೋಟೆಲು. ಎಲ್ಲ ಲ್ಯಾಂಗ್ವೇಜ್ ಇದ್ದಾವೆ. ನಡೀರಿ ಬೈ, ಆರ್ಡ್ರ್ ಮಾಡಿ ಬೇಗ ತಿಂಡಿ ತಿನ್ಕೋಣ. ಫುಲ್ಲು ಶೆಕೆ. ಕೈ ತೊಳಿತಾ ಇರೋದಲ್ಲ, ನಾವೇನು ಮಾಡ್ತಿರೋದು ಬೇರೆ. ಬೇಡ, ಅಲ್ಲಿ ಮಿರರ್ ಕಾಣಿಸ್ತಿದೆ. ಅದೇ ಮೈಕು. ಏನು ಆರ್ಡರ್ ಮಾಡ್ತೀಯ ಅಣ್ಣ? ಪೊಂಗಲ್ಲು ಅಥವಾ ಮಸಾಲೆ ದೋಸೆ. ಏನಿದೆ ಅಣ್ಣ? ಮಿನಿ ಟಿಫನ್ ಇದೆ, ಏನೇನಿದೆ? ಇಡ್ಲಿ, ಪ್ಲೈನ್ ದೋಸೆ,
ಎಲ್ಲಿದೆ ಏನು ತೊಗೊಳ್ತಿದ್ದೆ ಯಾಕೆ ನಾ ಮಸಾಲೆ ದೋಸೆ ಅಣ್ಣ. ಇವ್ರು ಮೈಸೂರು ಮಸಾಲೆ ದೋಸೆ ನಮ್ಮ ಸ್ಪೆಷಲ್ ಏನಿಲ್ಲ, ಅದ್ರೊಳಗೆ ಮಸಾಲೆ ಇರುತ್ತಲ್ಲ ಅದೇ ಸ್ಪೆಷಲ್. ಮೈಸೂರೇ ಸ್ಪೆಷಲ್ ಅದು. ಮೈಸೂರೇ ಸ್ಪೆಷಲ್ಲು. ಆದರೆ ಕೆಂಪು ಚಟ್ನಿ ಹಾಕಲ್ಲ. ಕೆಂಪು ಚಟ್ನಿ ಬೇಡ, ವೈಟ್ ಚಟ್ನಿ ಇರುತ್ತಲ್ಲ ಸರ್, ಸಾಂಬಾರು ಇರುತ್ತಲ್ಲ, ಸಾಂಬಾರು ಚೆನ್ನಾಗಿ. ಒಳಗಡೆ ಕೆಂಪು ಚಟ್ನಿ ಬರುತ್ತಲ್ಲ ನಮ್ಮ ಮಸಾಲೆ ದೋಸೆ. ಅದು ಹಾಕಲ್ಲ ಇವರು, ಬರೀ ಇದು ಅದೇ ಆಲೂಗಡ್ಡೆ ಪಲ್ಯ. ಯಾವ ಏರಿಯಾ ಅದು? ಇದು ನಮ್ಮ ದುಬೈ ಅಲ್ನಾದ. ಇಲ್ಲಿ ಶಿಫ್ಟ್ ಆಗಿ ಎಷ್ಟು ದಿನಗಳಾಯ್ತು? ಇಲ್ಲಿ ಲಾಸ್ಟ್ ಮಂತ್ ಅಣ್ಣ, 1 ಮಂತ್ ಆಯ್ತು ಅಷ್ಟೇ. ಹಾಂ ಹಾಂ 1 ಮಂತ್ ಆಯಿತು. ಹೇಗೆ? ನೀವೆಲ್ಲ ಎಲ್ಲೇ ಇರೋದಲ್ಲ ಹತ್ತಿರ? ಚೆನ್ನಾಗಿದೆ ಏರಿಯಾ. ನಾನು ಮುಂಚೆ ಅಲ್ಲಿ ದುಬೈ ಅಲ್ಲಿ ದೇರಾದಲ್ಲಿದ್ದೆ. ಹಾಂ, ಇವಾಗ ಇಲ್ಲಿ ಬಂದಿದ್ದು. ವಿಜಯ್ ನಾವು ಎಲ್ಲ ವಿಜಯಣ್ಣ ನೀವೇನು ಆರ್ಡರ್ ಮಾಡಿದ್ದೀರಾ? ಪೊಂಗಲ್ ವಡ ತಿಂದಿದ್ದೀರಾ ಅಲ್ಲಿ ಬಂದಿಲ್ಲಿ? ತುಂಬ ಸರಿ, ಚೆನ್ನಾಗಿರುತ್ತೆ. ಇವರು ಫಸ್ಟ್ ಟೈಮ್ ಬಂದಿರೋದು. ಈ ಹೋಟೆಲ್ ತೋರಿಸಿವ್ರನ್ನ ಮಾದೇವ್ ಈ ಹೋಟೆಲ್ ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡುವ, ಟ್ರೈ ಮಾಡುವ. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಹಾಂ, ಬಟ್ ಮಸಾಲೆ ದೋಸೆ ಗೊತ್ತಿಲ್ಲ. ಅಕ್ಷಯ್ ತಿಂದ್ಬಿಟ್ಟು ಹೇಳಬೇಕು. ಕೊಡಿ ನೀವು ಹೇಳಿ. ನಾನು ಹೇಳಿದ್ದು ಅವ್ರಿಗೆ ಇಡ್ಲಿ ವಡೆ ಡಿಪ್ ಕೇಳಿದ್ದೀನಿ. ಹಾಂ, ವಡೆ ಸಪ್ರೇಟಾಗಿ ಕೇಳಿದ್ದೀನಿ. ಡಿಪ್ ಕೇಳಿಬಿಟ್ರೆ ಅರ್ಧಂಬರ್ಧ ಬಂದಿರೋ ವಡೆ ಹಾಕ್ಬಿಟ್ಟು ಅದಕ್ಕೆ ಸಪ್ರೇಟಾಗಿ ಕೇಳಿದ್ದೀನಿ. ನೀವು ಬಲೆ ಇದ್ದೀರಾ? ಬಿಸಿ ಸಪ್ರೇಟಾಗಿ ಕ್ರಿಸ್ಪಿ ಆಗಿರೋ ವಡೆ ಕೊಡ್ತಾರೆ. ಆದ್ರೆ ಸಂಡೇ ಒಂಥರ ಸ್ಪೆಷಲ್ ಅಣ್ಣ, ಒಂದು ಕ್ರಿಕೆಟ್ ಆಡ್ಕೊಂಡು. ವಿಜಯಣ್ಣ ಫ್ಯಾಮಿಲಿ ಮನೆ ಊರಲ್ಲಿದ್ದಾರೆ. ಹಾಂ, ಪಾಪು ಆಗಿದೆ. ಎಷ್ಟು ತಿಂಗಳಾಯ್ತು ಅಣ್ಣ? 6 ತಿಂಗಳು ಪಾಪು. ಪಾಸ್ಪೋರ್ಟ್ ಬರುತ್ತೆ. ಹಾಂ ಹಾಯ್ ಯಾವಾಗ ಬರೋದು ಇಂಡಿಯಾದಿಂದ? ಹಾಂ, ಪಾಸ್ಪೋರ್ಟು ಫೈನಲ್ ನಂದೇ ಬಂದಿದ್ದು ಮಸಾಲೆ ದೋಸೆ ಅಣ್ಣ. ಹಾಂ, ಕಳಿ ತಿನ್ನಿ ನೀವು ಎಲ್ಲ, ನೋಡಿ ಟೇಸ್ಟ್ ಮಾಡಿ. ಇಡ್ಲಿ ಡಿಪ್ ಅಂದರೆ ಹೀಗೆ ಕೊಡ್ತಾರೆ. ಸಾಂಬಾರು ಇದು ತಮಿಳ್ನಾಡು ಸ್ಟೈಲ್ ಸಾಂಬಾರು. ಹಾಂ, ಇದು ವಡೆ ತಿನ್ನೋಣ ಹೇಗಿದೆ ಅಂತ. ವಿಜಯಣ್ಣ ಪೊಂಗಲು ಸೂಪರ್ ಆಗಿದೆ. ತಿನ್ನಿ ಚೆನ್ನಾಗಿದಾ? ಫ್ರೆಶ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಸ್ವಲ್ಪ ಮೆತ್ತಗಿದೆ. ಇವತ್ತು ನಾರ್ಮಲ್ ಫ್ರೆಶ್ ಥರ ಇಲ್ಲ. ಹಾಂ, ಇವ್ರು ನೋಡಿ ಫುಲ್ಲು ಮಿನಿ ಟಿಫನ್ ಆಗ್ಬಿಟ್ಟು. ಮಿನಿ ಟಿಫನ್ ಅಪ್ಪ, ಫುಲ್ ಟಿಫನ್ ಅಲ್ಲ, ಮಿನಿ ಟಿಫನ್. ಮೈಸೂರು ಮಸಾಲೆ ದೋಸೆ ಇದು. ಫೈನಲಿ ಎಲ್ಲ ಮುಗೀತು. ನೆಕ್ಸ್ಟ್ ಹೋಗಿ ಮಲ್ಕೊಳ್ಳೋದಷ್ಟೇ. ಬಾಯ್.